ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು. ಹಳೆ ವರ್ಷದಲ್ಲಿ ಏನೇನು ಕಳ್ಕೊಂಡಿದ್ದೀವಿ, ಏನೇನು ಪಡ್ಕೊಂಡಿದ್ದೀವಿ ಎಲ್ಲ ಒಂದ್ಸರಿ ನೆನಪು ಮಾಡ್ಕೊಳ್ತಾ ಮುಂದೆ ಬರ್ತಿರುವ 2024ನ ವೆಲ್ಕಮ್ ಮಾಡ್ಕೊಳ್ಳೋಣ. ನನ್ನ ಪ್ರಕಾರ ಜೀವನ ಅಂದರೆ ನಮ್ಮ ದೇಹ, ದೇವರು ಕೊಟ್ಟಿರುವ ವರ, ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ಒಂದು ಒಳ್ಳೆ ಬದುಕು ಕಟ್ಕೊಳ್ಳೋಕ್ಕೆ ಚೆನ್ನಾಗಿ ದುಡಿಬೇಕು. ಈ ವರ್ಷದಲ್ಲಿ ನಾನು ಕಲ್ತಿರುವಂಥ ಪಾಠಗಳು. ಜೀವನದಲ್ಲಿ ನಾನು ಬರೀ ವರ್ಕ್ ಮಾಡ್ತಿಲ್ಲ, ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ. ನನ್ನ ಹಸ್ಬೆಂಡ್ ನನಗನ್ಸುತ್ತೆ ನನ್ನ ಮೇಲೆ ಇರೋ ದ್ವೇಷ ಎಲ್ಲ ನನಗೆ ಆಫೀಸಲ್ಲಿ ಜಾಬ್ ಕೊಟ್ಟು ತೀರಿಸ್ಕೋತಿದ್ದಾರೆ ಅಂತ. ಯಾಕಂದರೆ ಅವರು ಬೆಳಗ್ಗೆ ಯಾವುದು ಸಂಜೆ ಯಾವುದು ಅನ್ನೋ ಡಿಫ್ರೆನ್ಸ್ ಇಲ್ಲದೆ ಇರೋ ಹಾಗೆ ದುಡಿತಾರೆ. ನನಗೂ ಅದೇ ವೇಗೆ ತರಕ್ಕೆ ನೋಡ್ತಿದ್ದಾರೆ. ಏನು ನಡೀತಿದೆ ಸದ್ಯಕ್ಕೆ ಗೊತ್ತಾಗ್ತಿಲ್ಲ. ಈ ಸಡನ್ ಚೇಂಜಸ್ಸಿಂದ ಬೆಳಗ್ಗೆ ಬೇಗ ಹೇಳೋ ಟೈಮ್ ಸೆನ್ಸ್ ಹೋಗ್ಬಿಟ್ಟಿದೆ. ಇವತ್ತೇನೋ ಸ್ವಲ್ಪ ಬೇಗ ಇದ್ದೆ, ಅದಕ್ಕೆ ಇಷ್ಟೆಲ್ಲ ಕೆಲಸ ಮಾಡಿಕೊಂಡೆ. ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ನಾನು ಹೊರಟೆ ಆಫೀಸ್ಗೆ. ಆಫೀಸ್ ಕೆಲಸದ ಬಗ್ಗೆ ಹೇಳಬೇಕಂದ್ರೆ ನನಗೆ ಇಲ್ಲಿನ ಎವ್ರಿಡೇ ನ್ಯೂ ಡೇ. ಎವ್ರಿ ಡೇ ಹೊಸ ಹೊಸ ವಿಷಯ, ಹೊಸ ಹೊಸ ಅನುಭವ. ಒಂದು ರೇಂಜ್ಗೆ ಏನೋ ಒಂಥರ ಚೆನ್ನಾಗಿದೆ. ಆ್ಯಂಡ್ ನನಗೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಆಗಿ ಕೂಡ ಒಂದು ಪಾರ್ಟ್ ಕೆಲಸ ಇದೆ. ಇಲ್ಲಿ ಈ ಒಂದು ವಿಷಯ ತುಂಬ ಖುಷಿ ಕೊಡ್ತಿದೆ. ಜೀವನದಲ್ಲಿ ಏನೇ ಆದರೂ ನಮ್ಮ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಜೀವನದಲ್ಲಿ ಏನೇ ಆದರೂ ಅದು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಯೂಸ್ ಆಗುತ್ತೆ. ಜೀವನನ ಯಾರು ಬ್ಯೂಟಿಫುಲ್ ಆಗಿ ತೊಗೊಂಡಿರ್ತಾರೋ ಅವರಿಗೆ ಈ ಮಾತು ಅರ್ಥ ಆಗಿರುತ್ತೆ. ಇವತ್ತಿನ ಲೇಟ್ ನೈಟ್ ಮುಗಿಸಿ ಮನೆಗೆ ಬರೋವರೆಗೂ ರಾತ್ರಿ 10 ಗಂಟೆ ಹೊಟ್ಟೆ ಹಸಿವಿಗೆ ಏನಿದ್ರು ತಿನ್ಕೊಂಡು ಮಲ್ಕೋವಷ್ಟು ಟಯರ್ಡ್ನೆಸ್, ಕೊನೆಗೂ ನಿದ್ದೆ ಕರೀದೇ ಬರ್ತಿದೆ ಅನ್ನೋ ಖುಷಿ. ಇದು ಇವತ್ತಿನ ನನ್ನ ದಿನಚರಿ. ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬೈ.